ಅಶ್ವಿನಿ ಅವರಂತೂ ಒಂದು 50 ಸತಿ ಬಂದರೂ ಅದೇ ಹೇಳ್ತಾರೆ, ರಿಷಾ ಅಂದ್ರೆ ಏನು, ನಾನು ರಿಪ್ಲಿಕಾ. ನ ಎಷ್ಟು ಸತಿ ಹೇಳಿದ್ದಾರೆ ಗೊತ್ತಾ ಆ ಮಾತು ಟೆಲಿಕಾಸ್ಟ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅದು. ಶಿ ಹ್ಯಾವ್ ಟೋಲ್ಡ್ ಮೀ ಲೈಕ್ ಅದಕ್ಕೆ ಅವ್ರು ನನ್ನ ಜೊತೆ ಇದ್ದಿದ್ದಂಗೆ 4-5 ಟೈಮ್ಸ್ ನನ್ನ ಜೂನಿಯರ್ ಕಣೆ ನೀನು, ನನ್ನ ಥರನೇ ಕಣೆ ನೀನು ಅಂದ್ಬಿಟ್ಟು ನಾನು ಆ ಟೈಟಲ್ ಎಲ್ಲ ಕೊಡಬೇಡಿ ನನಗೆ. ಶಿ ವಾಸ್ ಲೈಕ್ ಅದರಲ್ಲಿ ಮೇಲ್ ಹ್ಯಾಂಡು, ಐ ಆಮ್ ಸ್ಟ್ರಾಂಗ್, ನೀನು ಇನ್ನೂ ಚಿಕ್ಕವಳು ಅಂತ ಫೀಲ್ ಇತ್ತು. ಆ ಕನೆಕ್ಷನ್ ಅದಕ್ಕೆ ಬೆಳೆದಿದ್ದು ನನಗೆ ಅವ್ರ ಜೊತೆ. ಐ ನೋ ಹರ್ ಥಿಂಕಿಂಗ್ ಆ್ಯಂಡ್ ಐ ಕಾಂಟ್ ರಿವೀಲ್ ಆಲ್ಸೋ, ಬೇಕಾದ್ರೆ ನೋಡಿ. ಶೀ ಈಸ್ ಅ ವೆರಿ ಸ್ವೀಟ್ ಪರ್ಸನ್, ಐ ಟೆಲ್ ಪೀಪಲ್. ಆ ಸ್ವೀಟ್ನೆಸ್ನ ನೋಡಬೇಕು, ನಾನು ಅದನ್ನು ನೋಡಬೇಕು. ಯಾಕಂದರೆ ಅವ್ರು ತುಂಬ ಸಾಫ್ಟ್ ಇದ್ದಾರೆ. ಯಾಕಂದರೆ ವೆನ್ ಶಿ ವಾಸ್ ಟೆಲ್ಲಿಂಗ್ ಯು ಆರ್ ಮೈ ರಿಪ್ಲಿಕಾ, ನೀವು ನೀನು ಅಂತಾರಾನೆ ಅಂತ ಅಂದಾಗ ಆ ಅಗ್ರೆಷನ್ ನನಗೆ ಫೀಲ್ ಆಗ್ತಿತ್ತು, ಅಶ್ವಿನಿಯವರ ಅಗ್ರೆಷನ್. ಬಿಕಾಸ್ ನನಗೆ ಅಷ್ಟೇ ಅಗ್ರೆಷನ್ ಇತ್ತು. ವೆನ್ ಶಿ ಈಸ್ ಸೆನ್ಸಿಟಿವ್, ವೆನ್ ಶಿ ಈಸ್ ಸಾಫ್ಟ್, ಎಂಥವ್ರಿಗೂ ಕೂಡ ಕಾಲು ಮುಗಿದು ಕ್ಷಮೆ ಕೇಳೋಷ್ಟು ಕೇಪಬಿಲಿಟಿ ಶಿ ಹ್ಯಾವ್. ಆ ಈಗೋ ಅನ್ನೋದನ್ನ ಬಿಟ್ಟು ಶಿ ವಿಲ್. ಮೇ ಬಿ ಸುದೀಪ್ ಸರ್ ಹೇಳಿದ್ದಾರೆ ಈಗ, ಅಶ್ವಿನಿ ಗೌಡ ಅನ್ನೋದನ್ನ ಬಿಟ್ಟು ಅಶ್ವಿನಿ ಅಂತ ಆಡಿ ನೀವು ಚೇಂಜ್ ಆಗಿ ಅಂತ. ಅದು ಅವ್ರು ಎಷ್ಟು ಮಟ್ಟಕ್ಕೆ ತೊಗೊತಾರೋ ಗೊತ್ತಿಲ್ಲ. ನನಗೆ ಹೇಗೆ ತಾಳ್ಮೆ ಕಲ್ತ್ಕೊಬೇಕು ಜೀವನದಲ್ಲಿ, ಎಲ್ಲ ಹೀಗೆ ನಡೆಯಲ್ಲ, ನೀನು ಹೇಳ್ದಂಗೆ ಆಗಲ್ಲ ಅಂತ ಹೇಳಿದಾಗ ಐ ಟುಕ್ ಇಟ್. ಈಗ ರಿಷಾ ಹೆಂಗಾಗಿದ್ದಾಳೆ ಅಂದರೆ, ಸಿರ್ರಂತ ಕೋಪ ಬಂದರೆ 2 ನಿಮಿಷ ಯೋಚನೆ ಮಾಡೋಂಗಾಗಿದ್ದಾಳೆ. ಮುಂಚೆ ರಿಷಾ ಹಂಗಿರಲಿಲ್ಲ. ಎ ಅಂದರೆ ಡಬಲ್ ಕೊಟ್ಬಿಡ್ತಾ ಇದೆ. ಇವಾಗ ಎ ಅಂದರೆ ಯಾವ ಮ್ಯಾನರಲ್ಲಿ ಹೇಳಿದ್ದಾರೆ ಅನ್ನೋ ಥಿಂಕ್ ಮಾಡಿ. ಯಾರಿಗೆ ಸಿಗುತ್ತೆ ಇದು ಇಷ್ಟು ಚೇಂಜ್ ಆಗೋ ಅಂಥ ಜಾಗ? ನನ್ನಂಥ ಪರ್ಸನ್ಗೆ ಎಸ್ಪೆಷಲಿ ಐ ಶುಡ್ ಬಿ ಥ್ಯಾಂಕ್ಫುಲ್. ನನಗೆ ಯಾವ 5 ವಾರ ಬಂದೆ, 6 ವಾರ ಬಂದೆ, ಫಿನಾಲೆ ಬಂದೆ, ಜೀವನದ ಲೆಸನ್ ಕಲ್ತ್ಕೊಬಂದಿದ್ದೀನಿ. ನನಗೆ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ನಾನು ಇಲ್ಲಿ ಬೆಳಿಬೇಕು. ಮುಗ್ದೋಗಿಲ್ವಲ್ಲ ಕಲರ್ಸ್ ಜೊತೆ ನನ್ನ ಸಂಬಂಧ. ಐ ಆಮ್ ಹ್ಯಾಪಿ, ಇಟ್ ಈಸ್ ಅ ಸ್ಟೆಪ್ ಅಂತ ನಾನು ಹೇಳ್ತೀನಿ. ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, ರಿಷಾ ಇನ್ನೂ 4-5 ವಾರ ಸರ್ವೈವ್ ಆಗ್ಬೋದಿತ್ತು, ನೀವು ಫಿನಾಲೆವರೆಗೂ ಹೋಗ್ಬೋದಿತ್ತು ಅಂದಾಗ ಯಾಕಂಗೆ ಬೇಜಾರು ಮಾಡ್ಕೊತಾ ಇದ್ದೀರಾ? ಇಟ್ ಜಸ್ಟ್ ಅ ಸ್ಟಾರ್ಟಿಂಗ್. ಒಂದು ಹೆಜ್ಜೆ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಮೇಲೆ ಹೋಗೋದ್ರಲ್ಲಿ ಗ್ರಾಫ್ ಕಡಿಮೆ ಇರ್ಬೋದೇನೋ. ಮುಂದಿನ ದಿನಗಳಲ್ಲಿ ನೋಡಿ ರಿಷಾನ ಇಷ್ಟಪಟ್ಟೆ ಪಡ್ತಾರೆ ಜನ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಮುಂದಿನ ದಿನಗಳಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ನಿಮ್ಮ ಪ್ರಾಜೆಕ್ಟಾ ಅಥವಾ ನೀವು ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೀರಾ? ನಾನು ಈಗ ನಂದು ಮೂವೀಸ್ ಲೈನಪ್ ಇದೆ ರಿಲೀಸ್ ಆಗೋಕ್ಕೆ, ಬ್ಯಾಕ್ ಟು ಬ್ಯಾಕ್ 3 ಮೂವೀಸ್ ಲೈನಪ್ ಇದೆ ರಿಲೀಸ್ ಆಗೋಕ್ಕೆ. ಒಳ್ಳೆ ಆ್ಯಕ್ಟರ್ಸ್ ಜೊತೆನೇ ಮಾಡಿದ್ದೀನಿ, ಒಳ್ಳೆ ಪ್ರೊಡಕ್ಷನಲ್ಲಿ ಮಾಡಿದ್ದೀನಿ. ಅದಾಗ್ತಿದ್ದಂಗೆ ತೆಲುಗುಲು ಆ್ಯಕ್ಚುಲಿ ನಾನು ಸಿನಿಮಾಸ್ ಮಾಡಿದ್ದೀನಿ. ಸೊ ತೆಲುಗುದು ಮೂವೀಸು ರಿಲೀಸ್ ಆಗ್ತಾ ಇದೆ. ಸೊ ಬ್ಯಾಲೆನ್ಸಿಂಗ್ ಕನ್ನಡ ತೆಲುಗು ಎರಡೂ ಬ್ಯಾಲೆನ್ಸ್ ಮಾಡೋದ್ರಿಂದ ಫ್ಯೂಚರಲ್ಲಿ ಒಳ್ಳೆ ಚೆನ್ನಾಗಿರೋದು ನಮ್ಮ ಕಲರ್ಸ್ ಜೊತೆನೇ ಕೆಲಸ ಮಾಡೋಂಗೆ ಸಿಕ್ಕಿದಾಗ ಐ ಡೆಫಿನೆಟ್ಲಿ ಅಕ್ಸೆಪ್ಟ್ ಇಟ್. ಇಲ್ಲ ಇನ್ನೊಂದು ಆದಷ್ಟು ಸಾಕಷ್ಟು ಸಿನಿಮಾಗಳು ಬಂದರೆ ಡೆಫಿನೆಟ್ಲಿ ಸಿನಿಮಾ ಅಂತೂ ಬಿಡಲ್ಲ ನಾನು. ರಂಗಭೂಮಿ ಕಲಾವಿದೆ ಬೇರೆ ನಾನು. ಅದಕ್ಕೆ ಇದ್ದಿದ್ದ ರೆಸ್ಪೆಕ್ಟ್ ನಾನು ಮುಂಚೆನೂ ಕೊಟ್ಟಿದ್ದೀನಿ, ಸಿನಿಮಾ ಮಾಡಬೇಕಾದ್ರೂ ಕೊಟ್ಟಿದ್ದೀನಿ. ದೇವರೇ ನನ್ನ ಇಲ್ಲಿ ಕರ್ಕೊಬಂದು ನಿಲ್ಲಿಸಿದಾಗ ಇಟ್ ವಾಸ್ ನಾಟ್ ಆನ್ ಮೈ ಕಾಲ್. ಆ್ಯಕ್ಟಿಂಗ್ ವಾಸ್ ನಾಟ್ ಎಟ್ ಆಲ್ ಮೈ ಕಾಲ್. ನಾನು ಮಾಡಲಿಂಗ್ ಮಾಡಿ ಜಾಬ್ ಮಾಡಿ ಫಾರಿನ್ಗೆ ಹೋಗಿ ಕೆಲಸ ಮಾಡೋಳು ಅಂತ ಇದ್ದಾಗ ಐ ಗಾಟ್ ಅ ಚಾನ್ಸ್. ಐ ವಾಸ್ ಲೈಕ್ 2 ವರ್ಷಕ್ಕೆ ಅಮ್ಮಮ್ಮ ಅಂದರೆ 7 ಸಿನಿಮಾ ಯಾರಿಗೆ ಸಿಗುತ್ತೆ ಅದು? ನೋ ಮ್ಯಾಟರ್ ವಾಟ್, ಸ್ಮಾಲ್ ಪ್ರಾಜೆಕ್ಟ್ ಆರ್ ಬಿಗ್ ಪ್ರಾಜೆಕ್ಟ್ ಮಾಡಿದ್ದೀನಿ. ಅದನ್ನು ನಾನು ಖಾಲಿ ಅಂತೂ ಕೂತಿಲ್ಲ. ಫಸ್ಟ್ ಮೂವಿನೇ ಸೈಮಾ ನಾಮಿನೇಷನ್ ಆಯಿತು. ದಿಸ್ ಆಲ್ ಜನಕ್ಕೆ ಗೊತ್ತಿರಲಿಲ್ಲ ರಿಷಾ ಯಾರು, ಇಷ್ಟು ಮಾಡಿದ್ರು ರಿಷಾ ಯಾರು ಅಂತ ಜನಕ್ಕೆ ಗೊತ್ತಿರಲಿಲ್ಲ. ಸಿ ದಿಸ್ ಸ್ಟೇಜ್, ಮನೆಗೂ ಹೋದ್ರು. ಈ ಸ್ಟೇಜ್ ಮನೆಗೆ ಗೊತ್ತಾಯಿತು. ನಮ್ಮ ಜನರನ್ನ ತುಂಬ ಚೆನ್ನಾಗಿ, ಅಂದರೆ ನನ್ನ ಕೋಪನ ಎಷ್ಟು ಮಟ್ಟಿಗೆ ಇದು ಮಾಡಿದಾರೋ, ನಾನು ಬದಲಾಗಿದ್ದೀನಿ ಅಂತ ಅಂದಾಗ ಅಷ್ಟೇ ಪ್ರೀತಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾನು ಬದಲಾಗಿದ್ದೀನಿ, ನಾನು ಹಿಂಗಿದ್ದೀನಿ ಅಂದಾಗ ಸೀರಿಯಸ್ ಆಗಿ ಒಪ್ಕೊತಾರೆ ನಮ್ಮ ಜನರಂತೂ. ನಿಜವಾಗ್ಲೂ ನಾನು ಒಪ್ಕೊತಾರೆ ಅನ್ನೋದಿದೆ. ಅದು ಯಾವ್ದಾದ್ರು ಮೂಮೆಂಟಲ್ಲಿ ಸಿಕ್ಕಿದಾಗ ಐ ವಿಲ್ ಪ್ರೂವ್ ಇಟ್. ಆ ನಂಬಿಕೆ ನನಗಿದೆ. ಸೊ ಅದಕ್ಕೋಸ್ಕರ ನನಗೆ ಯಾವ ರಿಗ್ರೆಟು ಫೀಲ್ ಆಗ್ತದೆ.